ಇವತ್ತಿನ ವಿಡಿಯೋದಲ್ಲಿ VAO ಸಿಲೆಬಸನ್ನು ನೋಡೋಣ. ಕರ್ನಾಟಕ ಗ್ರಾಮ ಲೆಕ್ಕಿಗರ ಪಠ್ಯಕ್ರಮವನ್ನು ನೋಡೋಣ ಇವತ್ತಿನ ದಿವಸ. ದೆನ್ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ದೆನ್ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವ. ಅದರೊಳಗೆ ಏನೇನು ನೋಡಬೇಕಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು ಇದುಗಳ ಬಗ್ಗೆ ನೋಡ್ಕೋಬೇಕು. ಇದ್ರ ಮೇಲೆ ಕ್ವಶನ್ಸ್ ಬರ್ತಾವ. ದೆನ್ ನೆಕ್ಸ್ಟ್ ಸ್ಪೋರ್ಟ್ಸ್ ಕ್ರೀಡೆಗಳ ಬಗ್ಗೆ ಕ್ವಶನ್ಸ್ ಬರ್ತಾವ, ಪ್ರಶಸ್ತಿಗಳ ಬಗ್ಗೆ ಬರ್ತಾವ, ಇತ್ತೀಚಿನ ಸರ್ಕಾರದ ಯೋಜನೆಗಳು ಏನು ಮಾಡ್ಯವಪ್ಪ ಅಂತ ಯೋಜನೆಗಳ ಬಗ್ಗೆ ಕ್ವಶನ್ಸ್ ಬರ್ತದೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ. ದೆನ್ ನೆಕ್ಸ್ಟ್ ಪ್ರಮುಖ ರಾಜಕೀಯ ಬೆಳವಣಿಗೆಗಳು ನೋಡ್ಬೇಕಾಗ್ತದೆ. ಅದಾಗಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಪ್ರಶ್ನೆಗಳು ಬರ್ತಾವ. ಇವು ಮೇನ್ ಚಾಪ್ಟರ್ಸ್ ಆಗಿರ್ತಾವೆ ಕರೆಂಟ್ ಅಫೇರ್ಸ್ ಒಳಗೆ. ದೆನ್ ನೆಕ್ಸ್ಟ್ ಟಾಪಿಕ್ ಏನು ಬರ್ತೈತಪ್ಪ ಅಂದ್ರೆ ವಿಷಯಗಳ ದೈನಂದಿನ ಗ್ರಹಿಕೆ. ದೈನಂದಿನ ವಿಷಯಗಳ ಬಗ್ಗೆ ಗ್ರಹಿಕೆ. ಓದುವಿಕೆ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳುವುದು, ಪ್ರಮುಖ ಮಾಹಿತಿಯನ್ನು ಹೊರತೆಗೆಯುವುದು, ರೇಖಾಚಿತ್ರದ ತೀರ್ಮಾನಗಳು, ಶಬ್ದಕೋಶ ಗ್ರಹಿಕೆ ಕೌಶಲ್ಯಗಳು, ಇವು ಏನಪ್ಪ ಅಂದ್ರೆ ದೈನಂದಿನ ಇದರಲ್ಲಿ ಬರ್ತಾವೆ. ಈ ಚಾಪ್ಟರ್ಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಮಾಡ್ತೀನಿ, ನೋಡ್ರಿ. ನೆಕ್ಸ್ಟ್ ಭಾರತದ ಸಂವಿಧಾನ ಶಾಲಾ ದೃಷ್ಟಿಕೋನದ ವಿಷಯಗಳು. ಇದೇನಪ್ಪ ಅಂದ್ರೆ ಟೋಟಲ್ ಸಂವಿಧಾನದ ಮೇಲೆ ಬರ್ತಕ್ಕಂಥ ಕ್ವಶನ್ ಆಗಿರ್ತದೆ. ದೆನ್ ಸಂವಿಧಾನ ಪೀಠಿಕೆ ಮತ್ತು ಅದರ ಉದ್ದೇಶಗಳು, ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾವೆ ಹೆಚ್ಚಾಗಿ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಕ್ವಶನ್ಸ್ ಬರ್ತಾವೆ. ತಿದ್ದುಪಡಿಗಳ ಬಗ್ಗೆ ನೋಡ್ಕೋಬೇಕು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ನ್ಯಾಯಾಂಗ ಮತ್ತು ಸಾಂವಿಧಾನಿಕ ಅಧಿಕಾರಿಗಳು, ಇದು ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತದೆ. ಸಂವಿಧಾನದಾಗ ಏನದಾವ ಚಾಪ್ಟರ್ಸ್ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾವೆ. ನೆಕ್ಸ್ಟ್ ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಭಾರತದ ಇತಿಹಾಸ. ಇದು ಪ್ರಾಚೀನ ಭಾರತ ಇತಿಹಾಸವನ್ನು ನೋಡ್ಬೇಕು. ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತಾವೆ. ಭಾರತ ಮಧ್ಯಕಾಲೀನ ಇತಿಹಾಸ, ಭಾರತ ಆಧುನಿಕ ಇತಿಹಾಸ, ಕರ್ನಾಟಕದಲ್ಲಿನ ಐತಿಹಾಸಿಕ ತಾಣಗಳು, ಇದು ಇಂಪಾರ್ಟೆಂಟ್ ಆಗಿರ್ತದೆ ವಿಲೇಜ್ ಅಕೌಂಟ್ಗೆ. ದೆನ್ ಭಾರತ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದ ಪಾತ್ರ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ವಿಲೇಜ್ ಅಕೌಂಟು ನಮ್ಮ ಕರ್ನಾಟಕದ ಬೇಸ್ ಇಟ್ಕೊಂಡು ಅದ್ರ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಬರ್ತಿರ್ತವೆ. ದೆನ್ ಈ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳಿಕತೆ. ಇದರಲ್ಲಿ ಭಾರತದ ಭೌಗೋಳಿಕ ನೋಡ್ಬೇಕು ನಾವು. ಇಂಡಿಯನ್ ಜಿಯೋಗ್ರಫಿ, ಹವಾಮಾನ ಮತ್ತು ಸಸ್ಯವರ್ಗದ ಬಗ್ಗೆ ನೋಡಬೇಕು. ಆಮೇಲೆ ನದಿಗಳು ಮತ್ತು ಪರ್ವತಗಳು, ಕರ್ನಾಟಕದ ಇದರಲ್ಲಿ ನದಿಗಳದಾಗ ಮತ್ತು ಕರ್ನಾಟಕದ ನದಿಗಳು, ಕರ್ನಾಟಕದ ಪರ್ವತಗಳು. ದೆನ್ ಕರ್ನಾಟಕದ ಜಿಲ್ಲೆಗಳು ಮತ್ತು ಅದರ ಭೌಗೋಳಿಕ ಲಕ್ಷಣಗಳು, ಇದು ಇಂಪಾರ್ಟೆಂಟ್ ಇರ್ತದೆ. ದೆನ್ ನೆಕ್ಸ್ಟ್ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು. ದೆನ್ ಇವು ಕರ್ನಾಟಕದ ಏನಿರ್ತಾವಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇರ್ತಾವೆ. ಇದ್ರೊಳಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇವು 5 ಇರ್ತಾವೆ, ಇವು ನೋಡ್ಕೊರಿ. ದೆನ್ ನೆಕ್ಸ್ಟ್ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರ್ತದೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಕರ್ನಾಟಕ ಅಭಿವೃದ್ಧಿ ಯೋಜನೆಗಳು, ಇದು ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಯೋಜನೆಗಳು, ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇರ್ತಾವೆ ಕ್ವಶನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ವಿಲೇಜ್ ಅಕೌಂಟ್ಗೆ. ಈ ಚಾಪ್ಟರ್ಸ್ ಏನಿದಾವಲ್ಲ ಸ್ಪೆಷಲಿ ವಿಲೇಜ್ ಅಕೌಂಟ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ದ ನೆಕ್ಸ್ಟ್ ಒನ್ ಗ್ರಾಮೀಣ ಅಭಿವೃದ್ಧಿ ಉಪಕ್ರಮಗಳು. ಗ್ರಾಮೀಣ ಅಭಿವೃದ್ಧಿ ಉಪಕ್ರಮಗಳು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಇದು ಪಂಚಾಯತ್ ರಾಜ್ ಏನೈತಲ್ಲ ಇದು ಇಂಪಾರ್ಟೆಂಟ್ ಇರ್ತದೆ. ಮೇನ್ ಚಾಪ್ಟರ್ಸ್ ಇದ್ರ ವಿಲೇಜ್ ಅಕೌಂಟಿಗೆ ಕ್ವಶನ್ಸ್ ಜಾಸ್ತಿ ರೈಸ್ ಮಾಡೋದು ಈ ಚಾಪ್ಟ್ರಿಂದ. ನೆಕ್ಸ್ಟ್ ಗ್ರಾಮೀಣ ಸಹಕಾರಿ ಸಂಘಗಳ ಮೇಲಿನ ಪ್ರಶ್ನೆಗಳು ಬರ್ತಾವೆ. ಕೃಷಿ ಬೆಳವಣಿಗೆ ಮೇಲೆ ಪ್ರಸ್ತುತ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ದೆನ್ ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ವಿಷಯಗಳು, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾರೆ ವಿಲೇಜ್ ಅಕೌಂಟ್ ಒಳಗೆ. ದೆನ್ ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳು
ಯಾವ್ಯಾವ ಆಗಿರ್ತಾವೆ ರೀಸೆಂಟಾಗಿ ನೋಡ್ಕೋಬೇಕು, ನಮ್ಮ ರಾಜ್ಯದಲ್ಲಿ ಆಯ್ತು ನಮ್ಮ ಭಾರತದಲ್ಲಿ ಆಯ್ತು. ದ ನೆಕ್ಸ್ಟ್ ಒನ್ ಕರ್ನಾಟಕದಲ್ಲಿನ ಜೀವ ವೈವಿಧ್ಯಮ. ದ ನೆಕ್ಸ್ಟ್ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ. ಇವು ಈಗ ರೀಸೆಂಟಾಗಿ ಯಾವ್ಯಾವ ಕಾರ್ಯಕ್ರಮ ಮಾಡ್ಯಾವ ಇದು ನೋಡ್ಕೋಬೇಕು, ಇದು ಇಂಪಾರ್ಟೆಂಟ್ ಇರ್ತದೆ ಚಾಪ್ಟ್ರು. ಮಾಲಿನ್ಯ ನಿಯಂತ್ರಣ ಕ್ರಮಗಳು, ಸುಸ್ಥಿರ ಅಭಿವೃದ್ಧಿ ಉಪಕ್ರಮಗಳು, ಇವು ಪರಿಸರ ಮತ್ತು ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಪರಿಸರ ಅಧ್ಯಯನ ಚಾಪ್ಟರ್ಸ್ಗೆ ಇದು ಇಂಪಾರ್ಟೆಂಟ್ ಆಗಿರ್ತದೆ ವಿಲೇಜ್ ಅಕೌಂಟ್ಗೆ. ನೆಕ್ಸ್ಟ್ ಏನು ಮಾಡ್ಬೋದು ನಾವು ಪೇಪರ್ 2 ನೋಡ್ತೇವೆ. ಪೇಪರ್ 2ದಲ್ಲಿ ಕನ್ನಡ ಭಾಷೆ ಇರ್ತದೆ. ಒಂದು ವ್ಯಾಕರಣ, ಕನ್ನಡ ವ್ಯಾಕರಣ ಟೋಟಲಾಗಿ ಎಲ್ಲ ವ್ಯಾಕರಣಗಳು ನೋಡ್ಕೋಬೇಕು. ಕನ್ನಡ ವ್ಯಾಕರಣ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಅತಿ ಹೆಚ್ಚು ಪ್ರಶ್ನೆ ಇದರಿಂದನೇ ಬರ್ತದೆ. ಕನ್ನಡ ಶಬ್ದಕೋಶ, ಕನ್ನಡ ಗ್ರಹಿಕೆ, ಕನ್ನಡಕ್ಕೆ ಅನುವಾದ, ಕನ್ನಡ ಬರವಣಿಗೆ. ಕನ್ನಡಕ್ಕೆ ಅನುವಾದ ಅಂದರೆ ಇಂಗ್ಲೀಷ್ ಟು ಕನ್ನಡ ಇರ್ತದೆ. ದೆನ್ ಕನ್ನಡ ಬರವಣಿಗೆ ಅಂದ್ರೆ ಇಂಗ್ಲೀಷಿಂದ ಕನ್ನಡಕ್ಕೆ ಇರ್ತದೆ. ಇದು ಪೇಪರ್ 2ದಾಗ ಫಸ್ಟ್ ಚಾಪ್ಟರ್ ಇರ್ತದೆ. ನೆಕ್ಸ್ಟ್ ಏನು ಇಂಗ್ಲೀಷ್ ಇರ್ತದೆ. ಸೇಮ್ ಅದೇ ಕನ್ನಡಕ್ಕೇನು ಇರ್ತೈತೆ ಅದು ನಾರ್ಮಲಾಗಿ ಇಂಗ್ಲೀಷ್ದಾಗ ಇರ್ತೈತೆ. ಇಂಗ್ಲೀಷ್ ಗ್ರಾಮರ್ ಇರ್ತೈತೆ. ಆಮ್ಯಾಗ ಇಂಗ್ಲೀಷ್ ವರ್ಡ್ ಶಬ್ದಕೋಶ ಇರ್ತೈತೆ. ಭಾಷೆ ವಿಶಿಷ್ಟ ನುಡಿಗಟ್ಟುಗಳು ಇರ್ತವೆ. ಓದೋ ಬರೋ ಕೌಶಲ್ಯ ಬಂದಿರಬೇಕು. ಮೌಖಿಕ ಗ್ರಹಿಕೆ ಬಳಕೆ ಇಷ್ಟ ಇರ್ತದೆ. ಕನ್ನಡ ಇಂಗ್ಲೀಷ್ ಏನಿರ್ತೈತೆ ಗ್ರಾಮರ್ ಆಲ್ಮೋಸ್ಟ್ ಎರಡು ಸಿಮಿಲಾರಿಟಿ ಇರ್ತವೆ. ಬಟ್ ಇದು ಕನ್ನಡದಲ್ಲಿ ಕಲಿತೀವಿ, ಇದು ಇಂಗ್ಲೀಷಲ್ಲಿ ಕಲಿತೀವಿ ಅಷ್ಟೇ. ದ ನೆಕ್ಸ್ಟ್ ಲಾಸ್ಟ್ ಒನ್ ಏನಿರ್ತೈತೆ ಕಂಪ್ಯೂಟರ್ ಇರ್ತೈತೆ. ಇದು ಇಂಪಾರ್ಟೆಂಟ್ ಇರ್ತೈತೆ ಕಂಪ್ಯೂಟ್ರ್. ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಕಂಪ್ಯೂಟರ್ಸ್ನ ಕ್ವಶನ್ಸ್ ಬಿಟ್ಟು ಬರ್ತಾರೆ. ಕಂಪ್ಯೂಟರ್ದು ಫಸ್ಟ್ ಕಂಪ್ಯೂಟರ್ದು ಇರ್ತೈತೆ. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್ ಬರ್ತವೆ. ಇಂಟರ್ನೆಟ್ ನೆಟ್ವರ್ಕಿಂಗ್ ಅಂದರೆ ಲ್ಯಾನ್ ವ್ಯಾನ್ ನೋಡ್ಕೋಬೇಕು. ಕಂಪ್ಯೂಟ್ರ್ ಭದ್ರತೆ, ಸೆಕ್ಯೂರಿಟಿ ಮತ್ತು ಕಂಪ್ಯೂಟರ್ ಹೆಚ್ಚಿನ ತಾಂತ್ರಿಕ ಪ್ರಗತಿಗಳ ಮೇಲೆ ಪ್ರಶ್ನೆಗಳು ಬರ್ತವೆ.